ಶಾಂತಲಿ ಕಿಚನ್. ನಾವು ಈ ದಿನ ಟೊಮೊಟೊ ರಸನ ಮಾಡೋಣ. ಟೊಮೊಟೊ ತಿಳಿ ಸಾಂಬಾರು, ಟೊಮೊಟೊ ರಸ. ಇದು ಇಡ್ಲಿ, ದೋಸೆ ಮತ್ತು ರೈಸ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ, ಹೊಂದ್ಕೊಳ್ಳುತ್ತೆ. ಮತ್ತು ಇದು ಮೆಣಸು, ಜೀರಿಗೆ ಎರಡನ್ನು ಯೂಸ್ ಮಾಡೋದ್ರಿಂದ, ನಾವು ಅದಕ್ಕೆ ಉಪಯೋಗಿಸೋದ್ರಿಂದ ಅಡುಗೆ ಮಾಡಬೇಕಾದ್ರೆ, ಟೊಮೊಟೊ ರಸ ಮಾಡಬೇಕಾದ್ರೆ ನಮಗೆ ಹುಷಾರಿಲ್ಲದಾಗ ಸ್ವಲ್ಪ ಬಾಯಿ ಸ್ವಲ್ಪ ಏನಾದ್ರು ಕೆಟ್ಟೋಗಿದ್ರೆ ಆಗ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಕುಡಿದ್ರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ, ಸೂಪ್ ರೀತಿ. ಈಗ ಮೊದಲಿಗೆ ನಾವು ಟೊಮೊಟೊಗಳನ್ನ ಬೇಯಿಸ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಲಿ ನೋಡಿ, ನಾನು ಈ ಥರ ಸಣ್ಣ ಟೊಮೊಟೊ ಆಗಿರೋದ್ರಿಂದ ಒಂದು 7-8 ಟೊಮೊಟೊ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಕಲ್ಲರ್ಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 5, ಖಾರಕ್ಕೆ 1-2 ಮಾಮೂಲಿ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಬೇಕಾದಷ್ಟು ನೀರನ್ನ ಸೇರಿಸಿ 2 ವಿಷಲ್ ಕೂಗಿಸೋಣ. ನೋಡಿ, ಕುಕ್ಕರ್ಲಿ ಬೇಯಕ್ಕಿಟ್ಟಿದ್ದೀನಿ. ಈಗ ಅದು 2 ವಿಷಲ್ ಆಗಲಿ. ನೋಡಿ, ವಿಷಲ್ ಕೂಗಿ ಹಾರಿದೆ. ನೋಡಿ, ಈ ರೀತಿ ಬೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನೋಡಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬೇಯಿಸಿರೋದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೇ ಸ್ವಲ್ಪ ಹಸಿ ಶುಂಠಿನ ಸೇರಿಸೋಣ. ನಾನು ಒಂದು ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ 7-8 ಬೆಳ್ಳುಳ್ಳಿ ಕೂಡ ಸೇರಿಸೋಣ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೋಡಿ ಇಲ್ಲಿ ಕಡ್ಡಿ ಇದೆಯಲ್ಲ, ಅದನ್ನು ಸೇರಿಸೋಣ. ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಅದಕ್ಕೆ ಒಂದು 8-10 ಕಾಳು ಮೆಣಸು ಹಾಕೋಣ. ಟೊಮೊಟೊ ಸ್ವಲ್ಪ ಶೀತ ಅನಿಸಿದ್ರೆ ಶೀತ ಹೊಡೆಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸೋಣ. ಈಗ ಇಷ್ಟನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತರತರಿ ಆಗಿದ್ರೂ ಪರವಾಗಿಲ್ಲ, ಒಟ್ಟು ರುಬ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರು ಈ ರೀತಿ ಬಂದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಲೆ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸೋಣ. ಅಂದರೆ ತುಪ್ಪ ಆದರೂ ಓಕೆ, ಎಣ್ಣೆ ಆದರೂ ನಡೆಯುತ್ತೆ. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ತುಪ್ಪನೇ ಸೇರಿಸಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸೋಣ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ನಾವು ಟೊಮೊಟೊ ಬೇಯಿಸಿರೋ ನೀರನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತೆಳ್ಳೆ ಮಾಡ್ಕೊಳ್ಳೋಣ. ಟೊಮೊಟೊ ಬೇಯಿಸಿರೋ ನೀರು ವೇಸ್ಟ್ ಮಾಡೋದು ಬೇಡ. ಮಿಕ್ಸಿಗೆ ಹಾಕಿ ಅದನ್ನು ಎಲ್ಲ ತೆಳ್ಳೆ ಮಾಡ್ಕೊಂಡ್ರೆ ನಾವು ಒಗ್ಗರಣೆಗೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಸಾಸಿವೆ ಚಟಪಟ ಅಂತ ಸಿಗ್ತಾ ಇದೆ. ಈಗ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋಣ. ಈಗ ಅದಕ್ಕೆ ಸಾಸಿವೆ ಮತ್ತು ಹಿಂಗೆ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕೋಣ. ಈಗ ಅದಕ್ಕೆ ನಾವು ಬೇಯಿಸಿ ರುಬ್ಕೊಂಡಿದ್ವಲ್ಲ, ಅದನ್ನು ಸೇರಿಸೋಣ. ಒಗ್ಗರಣೆಗೆ ರುಬ್ಬಿರುವಂಥ ಪೇಸ್ಟ್ ಎಲ್ಲನೂ ಹಾಕಿದ್ವಿ. ಈಗ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸೋಣ. ನಾವು ಟೊಮೊಟೊ ಹಾಕಿದ್ರೂ ಕೂಡ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿದ್ರೆ ಅದು ಟೇಸ್ಟು ಹೆಚ್ಚಾಗುತ್ತೆ. ಈಗ ಹಾಕಿರೋದೆಲ್ಲ ಹೊಂದ್ಕೊಂಡು ಸ್ವಲ್ಪ ಕುದಿಬೇಕು. ಅಂದರೆ ಇದು ತೆಳ್ಳೆ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿದ್ರೂ ಕೂಡ ತಡೆಯುತ್ತೆ. ಇದು ಅನ್ನಕ್ಕೆ ಮತ್ತು ಇಡ್ಲಿ, ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸೋಣ. ಈಗ ಇದು ಸ್ವಲ್ಪ ಕುದಿಬೇಕು. ನೋಡಿ, ಕುದೀತಾ ಇದೆ. ಈ ಸಮಯದಲ್ಲಿ ಅದಕ್ಕೆ ನಾವು ಉಪ್ಪನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಮತ್ತು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸೋಣ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಹೆಚ್ಚಾಗುತ್ತೆ. ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ 1.5 ಸ್ಪೂನಷ್ಟು ಬೆಲ್ಲನ ಸೇರಿಸಿದ್ದೀನಿ. ಈಗ ಎಲ್ಲ ಹೊಂದ್ಕೊಂಡು ಇದು ಸ್ವಲ್ಪ ಕುದೀಲಿ. ಆಗ ಟೇಸ್ಟ್ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪು
ಅಕಸ್ಮಾತ್ ಹುಳಿ ಕಡಿಮೆ ಇದ್ದರೂ ಕೂಡ ನೀವು ಸೇರಿಸ್ಕೊಳ್ಬೋದು. ಉಪ್ಪು ಹುಳಿ ಖಾರ ಎಲ್ಲ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ. ನೋಡಿ ಆಲ್ರೆಡಿ ಎಲ್ಲ ಕುದೀತಾ ಇದೆ, ಗಮ್ಮಂತ ಸುವಾಸನೆ ಬರ್ತಾ ಇದೆ. ಇದು ಇಡ್ಲಿ, ದೋಸೆ ಮತ್ತು ಅನ್ನಕ್ಕೆ ಸಖತ್ತಾಗಿರುತ್ತೆ. ಹಾಗೆ ಕೂಡ ಬೌಲ್ಗೆ ಹಾಕ್ಕೊಂಡು ಕೂಡ ಕುಡಿಬಹುದು. ಈ ಸಮಯದಲ್ಲಿ ಇದಕ್ಕೆ ನಾವು ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಕೊತ್ತಂಬರಿ ಸೊಪ್ಪು ನೀವು ಹೆಚ್ಚು ಹಾಕಿದಷ್ಟು ಅದರ ಸುವಾಸನೆ, ಪರಿಮಳ, ಟೇಸ್ಟು ಎಲ್ಲ ಕೂಡ ಸಖತ್ತಾಗಿರುತ್ತೆ. ಈಗ ಇನ್ನೊಂದು ನಿಮಿಷ ಇದು ಕುದ್ರೆ ಬೇಕಾದಷ್ಟು. ನೋಡಿ ಎಲ್ಲ ಹೊಂದ್ಕೊಂಡು ಕುದೀತಾ ಇದೆ. ನೋಡಿ ಇಷ್ಟು ತೆಳುವಾಗಿದೆ. ಇದು ಸಾಕು, ಇಷ್ಟು ನೀರಿದ್ದರೆ. ನೋಡಿ ಕುದೀತಾ ಇರುವಾಗಲೇ ಇದರ ಸುವಾಸನೆ ಸಖತ್ತಾಗಿ ಬರ್ತಾಯಿದೆ. ಆಲ್ರೆಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಳಿ ಸಾಂಬಾರು, ರಸಮ್ಮು ಅಂದರೆ ಈ ರೀತಿ ಡಿಫ್ರೆಂಟಾಗಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೂ ಹಾಕೊಂಡು ಕೂಡ ತಿಂದರೆ ಮತ್ತು ಬೌಲ್ಗೆ ಹಾಕೊಂಡು ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಹೇಳಿ ಮಾಡಿಸಿದ್ದು. ಮತ್ತು ಜ್ವರ ಏನಾದ್ರು ಬಂದಿದ್ದಾಗ ಸ್ವಲ್ಪ ನಾಲ್ಗೆ ಸ್ವಲ್ಪ ಟೇಸ್ಟ್ ಕೊಡ್ತಾಯಿಲ್ಲ ಅಂದರೆ ಈ ರೀತಿ ಹಾಕಿ ಮಾಡಿ. ಇದಕ್ಕೆ ಸ್ವಲ್ಪ ಮೆಣಸು, ಜೀರಿಗೆ ಎಲ್ಲನೂ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ಕುದೀತಾ ಇದೆ, ಒಲೆ ಆಫ್ ಮಾಡೋಣ. ನೋಡಿ ರಸಮ್ಮು ರೆಡಿಯಾಗಿದೆ, ತಿಳಿ ಸಾಂಬಾರು ರಸ. ಈಗ ಅದನ್ನು ಅನ್ನಕ್ಕೆ ಸರ್ವ್ ಮಾಡೋಣ. ತಿಳಿ ಸಾಂಬಾರು ರೆಡಿಯಾಗಿದೆ. ಇಡ್ಲಿ, ದೋಸೆ, ಅನ್ನ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನನ್ನ ವಿಡಿಯೋಗಳನ್ನು ನೋಡಿ ನಿಮ್ಮ ಪುಟ್ಟದೊಂದು ಲೈಕನ್ನು ಕೊಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.